ಕಬ್ಬು ಬೆಳೆಗಾರರ ಹೋರಾಟ ಆಯಿತು, ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಆಯಿತು. ಈಗ ಉದ್ದು ಖರೀದಿ ಸಂಕಷ್ಟ. ಉದ್ದು ಖರೀದಿ ಕೇಂದ್ರದ ವಿರುದ್ಧ ರೈತರು ದಿಢೀರ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಬ್ಬು ಮೆಕ್ಕೆಜೋಳ ನಂತರ ಈಗ ಉದ್ದಿನ ಸರದಿ ಅನ್ನೋ ಹಾಗೆ ಉದ್ದು ಖರೀದಿ ಕೇಂದ್ರದ ವಿರುದ್ಧ ರೈತರು ದಿಢೀರ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಧಾರವಾಡದ ಹಳೆ ಎಪಿಎಂಸಿಯಲ್ಲಿರುವಂತಹ ಖರೀದಿ ಕೇಂದ್ರ. ಈ ಖರೀದಿ ಕೇಂದ್ರದಿಂದ ಡಿಸಿ ಕಚೇರಿಯವರೆಗೂ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದ್ರು ರೈತರು. ಉದ್ದಿನ ಚೀಲದೊಂದಿಗೆನೆ ಟ್ರ್ಯಾಕ್ಟರ್ ಮೂಲಕ ರೈತರು ರ್ಯಾಲಿಯನ್ನ ಮಾಡಿದ್ದಾರೆ. ನಾವು ಬೆಳೆದಂತಹ ಬೆಳೆ, ಆ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತ ರೈತರು ಆಕ್ರೋಶಗೊಂಡಿದ್ದಾರೆ. ಟ್ರ್ಯಾಕ್ಟರ್ಗಳನ್ನ ನೇರವಾಗಿ ಡಿಸಿ ಕಚೇರಿಗೆ ತಂದು ಪ್ರತಿಭಟಿಸಿದ್ದಾರೆ. ನಮ್ಮ ಬೆಳೆಗೆ ತಕ್ಕ ಬೆಲೆ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಸರಿಯಾದ ಬೆಲೆ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೇವಾಂಶ ಬರ್ತಾ ಇಲ್ಲ ಅಂತ ನೆಪ ಹೇಳ್ತಾ ಇದ್ದಾರೆ ಖರೀದಿ ಕೇಂದ್ರದವರು. ಲೀಡರು ಮತ್ತು ವೇಮನ್ನು ಆ ಮಾಲ್ ಸೊಸೈಟಿ ಬಂದಾಗ ಅಲ್ಲಿ ಸ್ಥಳೀಯವಾಗಿ ಇರಬೇಕು. ಅವನ ಮುಂದನ ಆ ಕಾಳುಗಳ ಪರಿಶೀಲನೆ ಆಗಿ ತೂಕ ಆಗಬೇಕು. ಆದ್ರೆ ಅವ್ರು ಯಾರೂ ಬರ್ತಾ ಇಲ್ಲ. ಸೊಸೈಟಿಯವರೇ ಪಾಪ ತಮ್ಮ ಜವಾಬ್ದಾರಿ ಮ್ಯಾಗ ಸಾಣಿಗೆ ಹಾಕಿದ್ದಲ್ಲೇ ಕಣ್ಣು ಮುಂದೆ ಸಾಣಿಗೆ ಹಾಕಿದ ಮಾಲನ್ನು ಎಲ್ಲ ಚಲೋ ಐತೆ ಅಂತ ತೊಗೊಂಡು ಇವತ್ತು ವೇರೋಸಿಗೆ ಕಳಿಸಿದ್ರೆ ಅಲ್ಲಿ ರಿಜೆಕ್ಟ್ ಮಾಡಿ ಕಳಿಸುವಂಥ ಸನ್ನಿವೇಶ ಇದೆ. ರಿಜೆಕ್ಟ್ ಹೆಂಗೆ, ಒಂದೇ ರಾಶಿ ಒಳಗೆ ಒಂದು 100 ಚೀಲ ಕಳಿಸಿದ್ದೀವಿ ಅಂದ್ರೆ 60 ಚೀಲ ತೊಗೋತಾರೆ, 40 ಚೀಲ ಹೊರಗೆ ಕಳ್ಸಾಕತ್ತಾರೆ. ಅದು ಏನೂ ಬೇರೆ ಇರೋದಿಲ್ಲ. 60 ಚೀಲನೂ ಅದ ಕಾಳ, ಈ 40 ಚೀಲನೂ ಅದ ಕಾಳ, ಬೇರೆ ಬೇರೆ ಅಂತಲ್ಲ. ಈ ಥರದ ಮೋಸದ ವ್ಯವಹಾರವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಸಫಲ ಆಗಬಾರ್ದು, ವಿಫಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಷ್ಟೊಂದು ಬೇಜವಾಬ್ದಾರಿತನದಿಂದ ರೈತರಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಹೊರಗಡೆ ಮಾರ್ಕೆಟ್ನಲ್ಲಿ 5,500 ಖರೀದಿ ಇದ್ರು ಸಹಿತ 7,800 ರೂಪಾಯಿ ಕೊಡ್ತೇನೆ ನಾನು, ಪ್ರತಿಯೊಬ್ಬ ರೈತನಿಗೂ 2,000 ರೂಪಾಯಿ ಕ್ವಿಂಟಲಿಗೆ ಉಳಿಲಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನು ಕೊಟ್ಟಿದ್ದಾರೆ. ಮತ್ತು 2% ವೇಸ್ಟೇಜು ತೆಗೆದು ಅವ್ರಿಗೆ ಅನುಕೂಲ ಮಾಡಿರಿ ಅಂತ ಹೇಳಿದರೂ ಕೂಡ ಯಾವುದೇ ವೇಮನ್ನು ಗ್ರೇಡರನ್ನು ಆ ಖರೀದಿ ಕೇಂದ್ರಗಳಲ್ಲಿ ಅವಕಾಶ ಮಾಡಿಕೊಡದೆ, ಅನುಕೂಲ ಮಾಡಿಕೊಡದೆ ಇವತ್ತು ರಾಜ್ಯ ಸರ್ಕಾರ ಕುರ್ಚಿಗಾಗಿ ಕಿತ್ತಾಟವನ್ನು ಮಾಡ್ತಾ ಇದೆ. ಇವತ್ತು ಸಾರಾಯಿಯಲ್ಲಿ ಸಾಕಷ್ಟು ರೊಕ್ಕ ಮಾಡಿರಿ ಸಿದ್ದರಾಮಯ್ಯನವರೇ, ಸ್ಟಾಂಪ್ ಡ್ಯೂಟಿಯಲ್ಲಿ ಸಾಕಷ್ಟು ರೊಕ್ಕ ಮಾಡಿರಿ, ಬೇರೆ ಬೇರೆ ರೂಪದಲ್ಲಿ ರೊಕ್ಕ ಮಾಡ್ತಾ ಇದ್ದೀರಿ. ಇವತ್ತು ನಾವು ರೈತರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ನಿಮಗೆಲ್ಲ. ರೈತರ ಪರವಾಗಿ ನಾನು ಕೇಳ್ತಾ ಇದ್ದೇನೆ, ಪ್ರತಿಯೊಂದು ಕ್ವಿಂಟಲಿಗೂ ಕೂಡ 500 ರೂಪಾಯಿ ಅಂತೇಳಿ ಅವ್ರಿಗೆ ಪ್ರೋತ್ಸಾಹಧನ ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಇನ್ನು ಮುಂದೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಇವನು ಖರೀದಿ ಮಾಡಲಿಕ್ಕೆ ಏನು ಅನುಕೂಲಗಳು ಬೇಕಾ ಅನುಕೂಲಗಳನ್ನು ಮಾಡಬೇಕು. ಮಾಡದೆ ಹೋದರೆ ಉಗ್ರವಾದಂಥ ಹೋರಾಟವನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.